ದಕ್ಷಿಣ ಭಾರತದ ಮೊದಲ 3 ಗೋಪುರಗಳುಳ್ಳ ಪಾರ್ಶ್ವನಾಥ ಜೈನ ಶ್ವೇತಾಂಬರ ಮಂದಿರದ ಶತಮಾನೋತ್ಸವ ನೆನಪಿಗಾಗಿ ಭಾರತೀಯ ಅಂಚೆ ಇಲಾಖೆ ವಿಶೇಷ ಅಂಚೆ ಲಕೋಟೆಯನ್ನು ಹೊರತಂದಿದೆ. ಬಳ್ಳಾರಿಯಲ್ಲಿಂದು ಅಂಚೆ ವಿಭಾಗದ ಅಧೀಕ್ಷಕ ಪಿ ಚಿದಾನಂದ, ಉತ್ತರ ಕರ್ನಾಟಕ ವಲಯದ ಪ್ರಾಂತೀಯ ಮುಖ್ಯಸ್ಥ ಜಗದೀಶ್ ಚಿಕ್ಕ, ರಾಷ್ಟ್ರೀಯ ಯುವ ಜೈನ್ ಸಮುದಾಯದ ಅಧ್ಯಕ್ಷ ಮಹೇಂದ್ರ ಸಿಂಗಿ, ಜೈನ ಶ್ವೇತಾಂಬರ ಸಂಘದ ಜಿಲ್ಲಾಧ್ಯಕ್ಷ ಉತ್ಸವಲಾಲ್ ಬಗ್ರೇಜಾ ಸೇರಿದಂತೆ ಹಲವು ಗಣ್ಯರು ಅಂಚೆ ಲಕೋಟೆಯನ್ನು ಬಿಡುಗಡೆ ಮಾಡಿದರು. ಬಳಿಕ ಪಿ ಚಿದಾನಂದ್, ಪಾರ್ಶ್ವನಾಥ ಜೈನ ಶ್ವೇತಾಂಬರ ಮಂದಿರದ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ಅಂಚೆ ಚೀಟಿ ಬಿಡುಗಡೆ ಮಾಡಲಾಗಿದೆ. ಇದರೊಂದಿಗೆ ಜೈನ ಸಮುದಾಯದ ಇತಿಹಾಸ, ಪ್ರಾಮುಖ್ಯತೆ, ಸಮಾಜಕ್ಕೆ ನೀಡಿದ ಕೊಡುಗೆ ಸೇರಿದಂತೆ ಇನ್ನಿತರ ಮಾಹಿತಿ ನೀಡುವ ಕೆಲಸ ಮಾಡಲಾಗಿದೆ ಎಂದರು. ಜನಪ್ರಿಯ ಕಾರ್ಯಕ್ರಮಗಳಿಗೆ ಯಾವ ರೀತಿ ಅವರ ಒಂದು ಸೇವೆ, ಅವರ ಒಂದು ಕೊಡುಗೆ ಯಾವ ರೀತಿ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿ ಒಳಗೊಂಡಂತ ಒಂದು ವಿಶೇಷ ಅಂಚೆ ಲಕೋಟೆ. ಜಗದೀಶ್ ಚಿಕ್ಕ, ಜೈನ ಸಮುದಾಯ ಶಾಂತಿ ಪ್ರೀತಿಯಿಂದ ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ತೊಡಗಿದೆ. ಅಂಚೆ ಇಲಾಖೆ ವಿಶ್ವಾಸಕ್ಕೆ ಮತ್ತೊಂದು ಹೆಸರಾಗಿದೆ. ಅಂಚೆ ಎಣ್ಣರ ಸಹಕಾರದಿಂದ ಕಳೆದ 8 ವರ್ಷಗಳ ಅವಧಿಯಲ್ಲಿ 12 ಕೋಟಿಗೂ ಅಧಿಕ ಗ್ರಾಹಕರನ್ನು ಹೊಂದಲಾಗಿದೆ ಎಂದರು. 12 ಕೋಟಿ ಕಸ್ಟಮರ್ಗಳನ್ನು ಹೊಂದಿದ್ದೇವೆ. ಎಷ್ಟು ವರ್ಷದಲ್ಲಿ? 8 ವರ್ಷಗಳಲ್ಲಿ. ಇದಕ್ಕೆಲ್ಲ ಕಾರಣಕರ್ತರಾದಂತವರು ನಮ್ಮ ಅಂಚೆ ಅಣ್ಣಂದಿರು ಹಾಗೂ ಎಲ್ಲ ಎಕ್ಸೆಸ್ ಪಾಯಿಂಟ್, ಎಲ್ಲ ಹಳ್ಳಿಗಳಿರ್ತಕ್ಕಂಥ ನಮ್ಮ ಅಂಚೆ ಇಲಾಖೆ. ಮಹೇಂದ್ರ ಸಿಂಘಿ, ಸತ್ಯ ಅಹಿಂಸೆಗೆ ಹೆಸರಾದ ಜೈನ ಸಮುದಾಯದ ಶ್ವೇತಾಂಬರ ಮಂದಿರದ ಶತಮಾನೋತ್ಸವದ ಅಂಗವಾಗಿ ವಿಶೇಷ ಅಂಚೆ ಚೀಟಿ ಹೊರತಂದಿರುವುದು ಶ್ಲಾಘನೀಯ. ಇದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ವಿದ್ಯುನ್ಮಾನ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ಅಭಿನಂದಿಸುವುದಾಗಿ ತಿಳಿಸಿದರು. ಒಂದು ಮೆರುಗು ಕೊಡುವಂತ, ಒಂದು ಕಿರೀಟ ಹಾಕುವಂತ ಕೆಲಸ ಸಂಪೂರ್ಣ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಮಾಡಿದ್ರಿ.